ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸುವಂತೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಂಜು ಬಡ್ಗೇರ್ ಇವರ ನೇತೃತ್ವದಲ್ಲಿ ನಡೆದ ಧರಣಿ ಸತ್ಯಾಗ್ರಹದ 2ನೇ ದಿನದಂದು ಚಿಕ್ಕೋಡಿ ತಾಲೂಕಾ ದಂಡಾಧಿಕಾರಿಗಳಾದ ಚಿದಂಬರ ಕುಲಕರ್ಣಿಯವರು ವೇದಿಕೆಗೆ ಆಗಮಿಸಿ ಹೋರಾಟಗಾರರನ್ನ ಭೇಟಿಯಾಗಿ ಧೈರ್ಯ ತುಂಬಿದ್ರು. ಸಾಹೇಬ್ರು ಮಾತನಾಡಿ, ಹಲವಾರು ವರ್ಷಗಳಿಂದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ದು ಸರ್ಕಾರ ಸ್ಪಂದಿಸಬೇಕಿತ್ತು. ಚಿಕ್ಕೋಡಿ ಜಿಲ್ಲೆಗಾಗಿ ನಾವು ಸಹ ಹಲವಾರು ಬಾರಿ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ದೇವೆ. ಚಿಕ್ಕೋಡಿ ಉಪವಿಭಾಗ ರಾಜ್ಯದಲ್ಲಿಯೇ ಅತಿ ದೊಡ್ಡದಾಗಿದೆ. ಬೆಳಗಾವಿ ಜಿಲ್ಲಾ ಕೇಂದ್ರಕ್ಕೆ ನಾಗರಿಕರು ಹೋಗಿ ಬರೋದು ಕಷ್ಟಕರವಾಗಿದೆ. ಸುಗಮವಾದ ಆಡಳಿತ ದೃಷ್ಟಿಯಿಂದ ಚಿಕ್ಕೋಡಿಯನ್ನ ಜಿಲ್ಲೆಯಾಗಿ ಘೋಷಣೆಗಾಗಿ ಪುನಃ ಸರ್ಕಾರಕ್ಕೆ ಮನವರಿಕೆ ಮಾಡ್ತೇವೆ. ಪ್ರತಿಭಟನೆಯಿಂದ ಕೈಬಿಡಿ ಎಂದು ಪ್ರತಿಭಟನಾಕಾರರಲ್ಲಿ ಮನವರಿಕೆಯನ್ನ ಮಾಡೋಕೆ ಪ್ರಯತ್ನಿಸಿದ್ರು. ಜನಪ್ರತಿನಿಧಿಗಳಿಗೆ ಚಿಕ್ಕೋಡಿ ಜಿಲ್ಲೆ ಮಾಡುವ ಜನಪ್ರತಿನಿಧಿಗಳಿಗೆ ಚಿಕ್ಕೋಡಿ ಜಿಲ್ಲೆ ಮಾಡುವ ಕರ್ನಾಟಕ ಸರ್ಕಾರಕ್ಕೆ ಚಿಕ್ಕೋಡಿ ಜಿಲ್ಲೆ ಮಾಡುವ ಕರ್ನಾಟಕ ಸರ್ಕಾರಕ್ಕೆ ಜಿಲ್ಲೆ ಬೇಕು ಜಿಲ್ಲೆ ಬೇಕು ಜಿಲ್ಲೆ ಬೇಕು ಜಿಲ್ಲೆ ಬೇಕು ಚಿಕ್ಕೋಡಿ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಆಗಲೇಬೇಕು ಬೇಕೇ ಬೇಕು ಬೆಳಗಾವಿ ಜಿಲ್ಲೆಯಲ್ಲಿ ಎಂಇಎಸ್ ಪ್ರಭಾವ ಇದ್ದ ಕಾರಣ ಮರಾಠಿ ಭಾಷಿಕರ ಪ್ರಭಾವವನ್ನು ತಡೆಯೋಕೆ ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸ್ತಾ ಇಲ್ಲ. ಈಗ ಮರಾಠಿ ಭಾಷಿಕರ ವರ್ಚಸ್ಸು ಉಳಿದಿಲ್ಲ. ಸಚಿವರಾದ ಸತೀಶ್ ಜಾರಕಿಹೊಳಿ, ಗಣೇಶ್ ಹುಕ್ಕೇರಿ ಹಾಗೂ ಪ್ರಕಾಶ್ ಹುಕ್ಕೇರಿ ಇವರು ಚಿಕ್ಕೋಡಿ ಜಿಲ್ಲೆಗಾಗಿ ಸತತ ಪ್ರಯತ್ನದಲ್ಲಿ ಇದ್ದಾರೆ. ನಾವು ತಮ್ಮ ಹೋರಾಟ ವಿರೋಧಿಗಳಲ್ಲ. ನಾವು ಸಹ ತಮ್ಮ ಹೋರಾಟಕ್ಕೆ ಕೈಜೋಡಿಸಿ ಜಿಲ್ಲೆಗಾಗಿ ಶತಪ್ರಯತ್ನ ಮಾಡ್ತೇವೆ ಎಂದು ಹೇಳಿದರು. ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಈ ಭಾಗದ ಜನರು ಯಾವಾಗಲೂ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಂದ ವಂಚಿತರಾಗ್ತಾನೆ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಬಂದಿದೆ. ದಕ್ಷಿಣದಲ್ಲಿ ಆಗಿರುವ ಅಭಿವೃದ್ಧಿ ಉತ್ತರಕ್ಕೆ ಇಲ್ಲ. ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗುವವರೆಗೂ ನಮ್ಮ ಹೋರಾಟ ನಿರಂತರ ಎಂದು ಹೇಳಿದರು.